ಹಲೋ ಗೈಸ್, ಆಟೋನೇ ಬಿದ್ದೋಗ್ಬಿಟ್ಟಿದೆ ಮಾದೇಶ್ವರ ಗುಡ್ಡದಲ್ಲಿ ನೋಡಿ. ಟರ್ನಿಂಗ್ ಎತ್ಬೇಕಾದ್ರೆ ಪಟ್ ಅಂತ ಫ್ಲಿಪ್ ಆಗ್ಬಿಟ್ಟೈತೆ. ನಿಮ್ಮ ಅಭಿಪ್ರಾಯ ಹೇಳಿ ಬೈ. ಫೈನಲಿ ಮಾದೇಶ್ವರ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ನೋಡಿ ನಮ್ಮ ಬಾಸ್ ಹುಲಿ ಮೇಲೆ ನೋಡಿ ಹೆಂಗೆ ಕೂತಿದ್ದಾರೆ ಆರಾಮ್. ಸೊ ಗೈಸ್ ಬನ್ನಿ, ರೀಚ್ ಆಗಿದ್ದೀವಿ. ಈ ಕಡೆ ಹೋದ್ರೆ ಮಾದೇಶ್ವರಂದು ಅಂದ್ರೆ ಮಾದೇಶ್ವರ ಅಂದ್ರೆ ನೋಡಿರಿ ಬರ್ತದೆ. ಹಾಂ, ಅದಕ್ಕೆ ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡಿ. ಅಲ್ಲಿ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರು ನೀನು ನನಗೆ ಕೇಳ್ತಾ ಇದ್ದೀರಾ? ಏನೇ ಹೇಳಿ, ಅದೇನೇ ಕಷ್ಟ ಇದ್ರು, ಅದೇನೇ ಇದ್ರು ಗೈಸ್, ಒಂದ್ಸಲ ಮಾದೇಶ್ವರ ಬಿಟ್ಟಕ್ಕೆ ಬಂದು ಮಾದಪ್ಪನ ಮುಂದೆ ನಿಂತ್ಕೊಂಡು ಒಂದ್ಸಲ ಮಾತಾಡಿದ್ರೆ ಎಲ್ಲ ಕ್ಲಿಯರ್ ಅಂತ ಹೇಳ್ತೀನಿ ಗೈಸ್. ನೋಡಿ, ಸೊ ಈಗ ವಿಸಿಟ್ ಮಾಡಿದ್ವಿ, ಟೋಟಲಿ ಬಂದಿದ್ದೀವಿ ಮಂಡ್ಯದಿಂದ. ಬನ್ನಿ ನೋಡುವ. ಈಗ ರಶ್ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ, ಸೊ ಚೆಕ್ ಮಾಡೋದ. ರಶ್ ಏನಾರು ಇತ್ತು ಅಂದರೆ ನಮ್ಮ ಮಾವ ಕಾಲ್ ಮಾಡಿದ್ರೆ ಅಲ್ಲಿ ಹೊರಗಡೆ ಫ್ರೀ ಎಂಟ್ರಿ ಇದೆ. ನೋಡೋಣ ಹೆಂಗಾಗುತ್ತೆ ಹಂಗೆ ಹೋಗುವ. ಬನ್ನಿ. ಈಗ ನೀವು ಸುಮಾರು ವರ್ಷಗಳಿಂದ ಬೆಟ್ಟಕ್ಕೆ ಬರ್ತಾ ಇದ್ದೀರಾ, 4 ವರ್ಷದಿಂದ ಬರ್ತಾ ಇದ್ದೀರಾ. ನಿಮ್ಮ ಅಭಿಪ್ರಾಯ ಹೇಳಿ ಬೈ. ಆಫ್ ಮಾಡೋ ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಯಾಕೆ ಗುರು ಎಲ್ಲರೂ ನಮ್ಮನೆ ನೋಡ್ತಾರೆ? ತಲೆ ಕೆಡಿಸ್ಕೊಬೇಡಿ ಬೈ. ಹೇಳಿ ಮಾಮ. ಮಾಮ್ಸ್ ಜನ ಕಮ್ಮಿ ಅವ್ರೆ. ಯಾರು ಹೇಳಿದ್ರು? ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಜಾಗ ಇಲ್ಲ ಅಮ್ಮ, ಜಾಗ ಇಲ್ಲ. ಫಸ್ಟ್ ಕ್ಲೀನಾಗಿ ಒಳಗೋಗದಪ್ಪ ದೇವಸ್ಥಾನದೊಳಗಡೆ. ಸೊ ಗಾಯ್ಸ್, ಈಗ ಕ್ಯೂವಲ್ಲೇ ಹೋಗ್ತಾ ಇದ್ದೀವಿ. ಸ್ವಲ್ಪ ಕಮ್ಮಿ ಜನ ಇದ್ದಾರೆ, ಅದಕ್ಕೆ ಕ್ಯೂವಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಕ್ಯೂವಲ್ಲೇ ಹೋಗ್ತಾ ಇದ್ದೀವಿ. ಬೈ, ನಿಮ್ಮ ಅಭಿಪ್ರಾಯ ಹೇಳಲೇ ಇಲ್ಲ. ಹೇಳೋಮ್ಮ. ನಗು ಬರ್ಲಿಲ್ವಾ? ಗೆ ಮದಪ್ಪ, ಗೆ ಮೈಕಾರ, ಗೆ ಚೆಲ್ಲಾಡ್ಗಾರ, ಗೆ ಸಂಪತ್ಗಾರ, ಗೆ ಮೈಕಾರ. ಮಾದಪ್ಪನ್ ಚಿನ್ನದ ತೇರ್ಗೊಂದ್ಸಲ ಹೋಗೇನ್ರಪ್ಪ, ಬೆಳ್ಳಿ ತೇರ್ಗೊಂದ್ಸಲ ಹೋಗೇನ್ರಪ್ಪ. ಗೆ ಮಾದಪ್ಪ, ಗೆ ಮೈಕಾರ, ಗೆ ಚೆಲ್ಲಾಡ್ಗಾರ, ಗೆ ಸಂಪತ್ಗಾರ. 77 ಮನೆ ಮುದ್ದು ಮಾದಪ್ಪನ್ ಗೊಂದ್ಸಲ ಹೋಗೇನ್ರಪ್ಪ. ಗೆ ಮೈಕಾರ. ಫೈನಲಿ ದರ್ಶನ ಆಯಿತು. ಏನೋ ಒಂಥರ ಸಮಾಧಾನ. ನಮ್ಮ ಮಾದಪ್ಪನ ನೋಡಾದ್ಮೇಲೆ ಫುಲ್ ಖುಷಿ ಎಲ್ಲ. ಈಗ ಕಟ್ಟೆ ಬಸಪ್ಪನವರ ಸನ್ನಿಧಿಗೆ ಬಂದಿದ್ದೀವಿ. ಇಲ್ಲಿ ದರ್ಶನ ಮಾಡ್ಕೊ ಬರುವ. ಬನ್ನಿ ಗೈಸ್. ಕಟ್ಟೆ ಬಸಪ್ಪನ ಸನ್ನಿಧಿ. ಗೈಸ್, ಆ್ಯಕ್ಚುಲಿ ಇಲ್ಲೊಂದು ಕಿಂಡಿ ಥರ ಇದೆ, ಅಲ್ಲಿ ದೇವಸ್ಥಾನ ಕಾಣುತ್ತೆ. ಗೈಸ್, ಈಗ ಎಲ್ಲ ದರ್ಶನ ಮುಗಿಸ್ಕೊಂಡು ನೋಡಿ ಇಲ್ಲಿ ಪ್ರಸಾದ ತಗೊಂಡು ತಿನ್ಕೊಂಡು ಈಗ ಸಾಲೂರು ಮಠಕ್ಕೆ ಹೋಗ್ತಾ ಇದ್ದೀವಿ.
ನೋಡಿ ಗೈಸ್ ಆಗಲೇ ಮುಗ್ತಾ ಇದ್ದಾನೆ. ಹಲೋ ಮಯ ನಮಗೆ ಮಯ ಕತ್ತೆ ನೋಡಿ, ಕತ್ತೆ ಅಲ್ಲ ಕುಡಿದರೆ ನೋಡಿ ಕತ್ತೆ. ಒಂದು ಫೋಟೋ ತೆಗೋಣ ಕತ್ತೆ ಬನ್ನಿ. ಅಲ್ಲ ಏನ್ ಮಾಮ ಒಂದ್ ನೀರ್ ಕುಡ್ಸಕ್ಕೆ ಹೆಂಗೆ? ಈಗ ಕುಡಿಸ್ತೀಯ ಇಲ್ವಾ? ಈಗ ಬಪ್ಪ ಆಯ್ತು ಕುಡ್ಸಪ್ಪ, ಈಗ ಕುಡ್ಸಪ್ಪ, ಈಗ ನೀರ್ ಕುಡ್ಸಪ್ಪ. ಗೈಸ್ ಆಕ್ಚುಲಿ ಈಗ ನಮ್ಮ ಅತ್ತೆಗೆ ನೀರ್ ಕುಡಿಬೇಕಂತೆ. ಈಗ ನಮ್ಮ ಮಾಮ ಈಗ ನೋಡಿ ಈಗ ಒಂದ್ ನೀರ್ ಕುಡ್ಸಕ್ ಒಂದ್ ನೀರ್ ಸೈಕ್ ಮಾಡ್ತಾ ಇದ್ದಿಲ್ಲಿ, ಸೈಕ್ ಮಾಡ್ತಾ ಇದೆ. ಬನ್ನಿ ಗೈಸ್, ಈಗ ಇಲ್ಲಿ ಮಾದಪ್ಪನವರ ಜಡೆ ಒಣಗಿಸಿರೋ ಜಾಗ ಐತಿ, ಇಲ್ಲಿ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ ಇದೇ ಕಲ್ಲು, ಇಲ್ಲಿ ನೋಡಿ ಇದೆಲ್ಲ ಇಲ್ಲಿ ಬರೋಬರ. ನಿಮ್ಗೆ ಆ ಕಡೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಬನ್ನಿ ತೋರಿಸ್ತೀನಿ ನೋಡಿ ಗೈಸ್. ಇಲ್ಲಿ ನಿಮಗೆ ಕ್ಲೀನಾಗಿ ಕಾಣುತ್ತೆ ನೋಡಿ. ಇಲ್ಲಿ ಬರೆ ಇದೆಯಲ್ಲ, ಇಲ್ಲಿ ಮಾದಪ್ಪನವರು ಕೂದಲಿನ ಒಣಗಿಸಿರೋ ಜಾಗ ಇದು. ಸೊ ಅದಕ್ಕೋಸ್ಕರ ಇಲ್ಲಿ ಬರೆ ಥರ ಕಾಣ್ತಾ ಇದೆ ನಿಮಗೆ. ಇದೇ ಜಾಗದಲ್ಲಿ ಅವರು ಕೂದಲನ್ನ ಒಣಗಿಸಿರೋ ಜಾಗ ಇದು. ಬಸಪ್ಪ ನಿಮಗೆ ಗೊತ್ತೇ ಇರುತ್ತೆ ನೋಡಿ. ನಮ್ಮ ಮಾಮ ಈಗ ಪ್ರಯತ್ನ ಪಟ್ಟು ಕಾಯಿನ ಅಂಟಿಸ್ತಾ ಇದ್ದಾರೆ. ಗಮ್ ಕೊಡ್ಲಾ? ಸೊ ಬನ್ನಿ ಗೈಸ್. ಗೈಸ್ ಈಗ ತಾನು ಜಸ್ಟ್ ಬಂದ್ವಿ, ಕಾರ್ ಫುಲ್ಲು ಹೀಟ್ ಆಗ್ಬಿಟ್ಟೈತೆ, ಅದಕ್ಕೆ ಎಲ್ಲ ಓಪನ್ ಮಾಡ್ಕೊ ನಿಂತಿದ್ದೀವೆಲ್ಲ. ಫುಲ್ಲು ಹೀಟ್ ಆಗ್ಬಿಟ್ಟೈತೆ ಗೈಸ್ ಕಾರು. ಸೀಟ್ ಹಿಂದೆಗಡೆ ಅಂದರೆ ಡಿಕ್ಕಿ ಹಿಂದೆಗಡೆ ಅಂತ ಮಾಡ್ತೀನಿ. ಲೆಜೆಂಡ್ಸ್ ಪ್ರಜ್ವಲ್ ಲೆಜೆಂಡ್ ನೋಡಿ ಗೈಸ್. ಮಲೆ ಮಹದೇಶ್ವರ ಪ್ರಸನ್ನ ನೋಡಿ ಗೈಸ್. ಮಾದಪ್ಪ ನೋಡಿ ಗೈಸ್, ಅಲ್ಲಿ ಮಾದಪ್ಪ ಗೈಸ್. ಆಟೋನೇ ಬಿದ್ದೋಗ್ಬಿಟ್ಟಿದೆ ಮಹದೇಶ್ವರ ಗುಡ್ಡದಲ್ಲಿ ನೋಡಿ. ಟರ್ನಿಂಗ್ ಎತ್ಬೇಕಾದ್ರೆ ಪಟ್ ಅಂತ ಫ್ಲಿಪ್ ಆಗ್ಬಿಟ್ಟೈತೆ. ಅವರು ಮೋಸ್ಟ್ಲಿ ಟರ್ನಿಂಗಲ್ಲಿ ಬಂದು ನೋಡಿ ಸ್ಕಿಡ್ ಆಗಿದೆ. ಇದು ಟಚ್ ಆಗೈತೆ ಗೈಸ್. ಯಾರಿಗೂ ಏನೋ ಆಗಿದೆ ಇಲ್ಲ ಆ್ಯಕ್ಚುಲಿ. ಆ ಅಜ್ಜಿಗೆ ಏನೋ ಆಗಿದೆ ಗೈಸ್, ಆ ಹುಡುಗಂಗೂ ಏನೋ ಆಗಿದೆ ಅಲ್ಲಿ. ಕಾರ್ ನಮ್ದು ಅಂತ ಕೇಳಿದ್ರು. ಅವನು ಮೋಸ್ಟ್ಲಿ ಟರ್ನಿಂಗ್ ನಾವಲ್ಲಿ ಗಿಣಿಶಾಸ್ತ್ರ ಕೇಳ್ತಿದ್ದ ಗೈಸ್. ಅಲ್ಲಿಂದ ಟರ್ನಿಂಗಲ್ಲಿ ಇಲ್ಲಿ ಬಂದರು, ಇಲ್ಲಿ ಫಾಸ್ಟಾಗಿ ಬಂತು ಕಾರು. ಇಲ್ಲಿ ಬಂದು ಇಲ್ಲಿ ನೋಡಿ, ಇಲ್ಲಿ ನೀವು ನೋಡಿ ಸ್ಕಿಡ್ ಆಗ್ತಾ ಇದೆ ನೋಡಿ. ಇಲ್ಲಿ ಸ್ಕಿಡ್ ಆಗಿ ಗಾಡಿ ಸ್ಕಿಡ್ ಆಗಿ ಇದೈತಲ್ಲ ಇದಕ್ಕೆ ಹೊಡೆದಿ ಗೈಸ್. ಆಟೋ ಹೊಡೆದಿರೋದಲ್ಲಿ ದವಾಗ ಆಗ್ಬಿಟ್ಟೈತೆ ಆ್ಯಕ್ಚುಲಿ. ಒಬ್ರು ಲೇಡಿಗೆ, ಒಬ್ರು ಅಜ್ಜಿ ಅನ್ಕೋತೀನಿ, ಅವರು ತುಂಬ ವಯಸ್ಸಾಗೈತೆ ಅವ್ರಿಗೆ. ಆ ಅಜ್ಜಿಗೆ ಕಿವಿಲಿ ರಕ್ತ ಬರ್ತೈತೆ. ಉಸಿರು ಎಳಿತಾರೋ ಅವರು. ನಿಂತ್ಕೊ ಬಂದಿರೋದು ಸುಮಾರು ಒಂದು 15-20 ಜನ ಇದ್ರು ಅನ್ಕೋತೀನಿ. ಉಸಿರು ಎಳಿತಿದ್ರು. ಏನೇ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಇಲ್ಲ, ಏನಂದ್ರೆ ಏನೂ ಇಲ್ಲ ಗೈಸ್ ಇಲ್ಲಿ. ಅಲ್ಲಿ ನೋಡಿ ಗೈಸ್, ಅಲ್ಲಿ ನೋಡಿ ರೀ. ಈ ಕಾರಾಗ ಹಾಕ್ತಾ ಇದಾರೆ ಗೈಸ್. ಇಲ್ಲಿ ಕಾರಲ್ಲಿ ತಗೋಗ್ತಾ ಇದಾರೆ, ಕರ್ಕೋಗ್ತಾ ಇದಾರೆ ಈಗ ಗೈಸ್. ಅಲ್ಲಿಂದ ಸಾಲೂರು ಮಠದಿಂದ ಬರ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯಿತು. ತುಂಬಾ ಅದು ಹಾರ್ಟ್ ಟಚಿಂಗ್ ಆಗಿತ್ತು. ಯಾಕೋ ಅದು ಹೆವಿ ಬೇಜಾರು ಅನ್ನಿಸ್ತಿತ್ತು. ರೆಕಾರ್ಡ್ ಆಗಿದೆ, ಬ್ಲಾಗಲ್ಲಿ ಬರ್ತೀರಾ ಹೇಳ್ಬಿಡು ಅವ್ರಿಗೆ. ಸೊ ಗೈಸ್ ಈಗ ಅವರಿಗೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲ್ ಕರ್ಕೊ ಹೋಗಿದ್ದಾರೆ ಆ್ಯಕ್ಚುಲಿ. ಸೊ ನಾವು ಈಗ ಅಲ್ಲಿಂದೆಲ್ಲ ಹೊರಟಿದ್ದೀವಿ. ಬನ್ನಿ ಗೈಸ್ ಹೋಗುವ.
ಗೈಸ್ ಈಗೆಲ್ಲ ನಾವು ಬನ್ನು ಗುಲ್ಕನ್ ಮತ್ತು ತಂದೂರ್ ಚಾಯ್ನ ಕುಡಿದ್ವಿ, ಆದರೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ನೋಡಿ ಬಾಯ್ಸ್ ಎಲ್ಲ ಫುಲ್ಲು ಅಲರ್ಟ್ ಆಗಿಬಿಟ್ಟಿದ್ದಾರೆ. ಇದು ಅನ್ನೂರಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ತಂದೂರ್ ಚಾಯ್ ಅಂತ ಸಿಗುತ್ತೆ, ಸಖತ್ತಾಗಿ ಮಾಡ್ತಾರೆ. ನೋಡಿ ಇಲ್ಲಿ ನೋಡಿ ಮಾಡ್ತಾಯಿದ್ದಾರೆ, ಅದೇ ತಂದೂರ್ ಚಾಯ್. ಮಡಕೆಯಲ್ಲಿ ಅದನ್ನು ಕುದಿಸ್ತಾರೆ ಗೈಸ್, ಅಷ್ಟೇ, ಅದಕ್ಕೆ ತಂದೂರ್ ಚಾಯ್. ಮತ್ತು ಈಗ ನಾವಿಲ್ಲಿ ಬನ್ನು ಗುಲ್ಕನ್ನ ತಗೊಂಡಿದ್ದೀವಿ, ಬನ್ನಿ ಈಗ ತಿನ್ಕೊಂಡು ಹೋಗುವ. ಅಯ್ಯೋ ಬನ್ನಿ ಗೈಸ್ ತಿನ್ನುವ. ಪ್ರೀತಿಸೋದಂದ್ರೆ ಏನು ಮಕ್ಕಳ ಆಟ ಏನು, ಪ್ರೀತಿಸೋದಂದ್ರೆ ಏನು ಮಕ್ಕಳ ಆಟ ಏನು, ಸಾಕಿಂದು ಎದ್ದು ಹೋಗೋಕೆ ಪ್ರೀತಿಯ ಸರ ಹೇಳಿ ಎದುರು ನಿಂತೆಯ. ಪಾರು ಹೇಳೆ ಪಾರು, ಪಾರು ಹೇಳೆ ಪಾರು. ಫೋಟೋ ತಗೋತಿದ್ವಿ, ಪೊಲೀಸವರು ಬಂದ್ಬಿಟ್ಟು ಹೋಗಿ 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 ಅಂತ ಫುಲ್ ಅರ್ಜೆಂಟ್ ಮಾಡಿಬಿಟ್ರು. ಸೊ ಇಲ್ಲಿ ಟೋಲ್ ಹತ್ರ ಒಂದು ಜಾಗ ಇತ್ತು, ಸೊ ಇಲ್ಲಿ ಕಾರ್ದು ಒಂದು ವಿಡಿಯೋ ಶೂಟ್ ಮಾಡ್ತಾ ಇದೀವಿ, ಬನ್ನಿ ಮಾಡುವ. ಗೈಸ್ ಇಲ್ಲಿ ಫೋಟೋ ಶೂಟ್ ಮುಗಿಸ್ಕೊ ಹೋಗ್ತಾ ಇದ್ದೀವಿ. ನೋಡಿ ಲಾರಿ ಅವನು ಕರೆಕ್ಟಾಗಿ ಅವನು ಬರಲಿಲ್ಲ, ಅವನು ಎಲ್ಲೆಲ್ಲ ಬಂದ್ಬಿಟ್ಟವನೆ. ತೆಗಿಯಲಿ ಎಷ್ಟೊತ್ತು ಬರ್ತಿದ್ದು. ಗೈಸ್ ಮನೆಗೆ ಬಂದು ಎಲ್ಲ ಊಟ ಮಾಡಿ ಮಲಗ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ತಾ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಪೇಜ್ ಇದೆ, ಫಾಲೋ ಮಾಡ್ಕೊಳ್ಳಿ. See you in next vlog. Until then, stay tuned.